यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। बीजापुर में जेडीएस पार्टी का कांग्रेस सरकार के खिलाफ आक्रोश। आज जेडीएस जिला अध्यक्ष बसवराज एस माड़गी के नेतृत्व में शहर के डॉक्टर बाबा साहब अंबेडकर सर्कल से जिला अधिकारी ऑफिस पहुंचकर जिला अधिकारी के जरिए राज्यपाल को मनवी पत्र देकर ये आग्रह किया गया कि चुनाव के दौरान कांग्रेस पार्टी ने जो लोगों को 5 योजनाएं देने का वादा किया था वो सही तरीके से पूरा नहीं कर पा रही है। इसी के चलते राज्यपाल मध्य प्रवेश करके इन 5 योजनाओं का सही अनुष्ठान करें। इस मौके पर बात करते हुए जेडीएस के कई नेताओं ने अपनी प्रतिक्रिया व्यक्त की। ಜನ ವಿರೋಧಿ ಸರ್ಕಾರಕ್ಕೆ ಮಹಿಳೆಯರಿಗೆ ವಂಚಿತ ಮಾಡಿದಂತ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸದೆ ಆಗದಂತ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಬೆಳೆ ಪರಿಹಾರ ಕೊಡದೆ ಆಗದಂತ ಸರ್ಕಾರಕ್ಕೆ ಜೆಡಿಎಸ್ ಪಕ್ಷಕ್ಕೆ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳಾ ವಿರೋಧಿ ನೀತಿ ಅನುಸರಿಸತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಸಿ ಎಸ್ಟಿ ಜನಾಂಗದ ಅನುದಾನ ವಂಚನೆ ಮಾಡಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿಗಳು ಇರ್ಬೋದು, ಸಂಪುಟದ ಒಂದು ದರ್ಜೆ ಎಲ್ಲ ನಾಯಕರಿಗೆ ಇವತ್ತು ಮನವಿ ಮಾಡ್ತೀವಿ. ಜಾತ್ಯತೀತ ಜನತಾದಳ ಪಕ್ಷದ ಆಡಳಿತ ಹಿಂದೆ ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ರಾಜ್ಯವನ್ನು ಮಾಡಿದಂಥದ್ದು ತಾವೆಲ್ಲರೂ ಕಂಡಿದ್ದೀರಿ. ಚುನಾವಣೆ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ 2,000 ಹಣ ನಾವು ಕೊಡ್ತೀವಿ, ಆಮೇಲೆ ಬಸ್ ಫ್ರೀ ಕೊಡ್ತೀವಿ, ವಿದ್ಯಾರ್ಥಿಗಳ ವೇತನ ಕೊಡ್ತೀವಿ, ಆಮೇಲೆ ರೈತರ ಬೆಂಬಲ ಬೆಲೆ ಕೊಡ್ತೀವಿ, ಎಲ್ಲ ಅನುಷ್ಠಾನ. ಇವತ್ತು 10 kg ಅಕ್ಕಿ ಕೊಡ್ತೀವಿ, ನೂರಾರು ಆಶ್ವಾಸನೆಗಳನ್ನು ಕೊಟ್ಟು ಇವತ್ತು ನೀವು ಜನರಿಂದ ಓಟ್ ತಗೊಂಡು ಜನರಿಗಾಗಿ ಮೋಸ ಮಾಡುವ ಕೆಲಸ ಮಾತ್ರ ನಿಮ್ದು ಕಾಂಗ್ರೆಸ್ ಪಕ್ಷದವ್ರದ್ದು ನಡೆದಿದೆ. 3-4 ತಿಂಗಳಿಂದ ಇವತ್ತು ಮಹಿಳೆಯರಿಗೆ 2,000 ಇವತ್ತು ಭಾಗ್ಯಲಕ್ಷ್ಮಿ ಹಣ ಬಿಡುಗಡೆ ಇಲ್ಲ. ಅಂಗನವಾಡಿ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿ ದಿನನಿತ್ಯ ನಾವು ಸ್ಟ್ರೈಕ್ ಮಾಡೋದನ್ನು ತಾವು ಕಂಡಿದ್ದೀರಿ. ರಾಜ್ಯದಲ್ಲಿ ಒಂದು ಮೂಲೆಯಿಂದ ಒಂದು ಮೂಲೆಯಲ್ಲಿ ಅನ್ಯಾಯವಾಗಿ ಸ್ಟ್ರೈಕ್ ಮಾಡುವಂಥದ್ದನ್ನು ತಾವು ಕಂಡಿದ್ದೀರಿ. ಮಹಿಳೆಯರಿಂದ ಹೆಚ್ಚಿನ ಒಂದು ಮತವನ್ನು ಪಡೆದು ಸರ್ಕಾರ ರಚಿಸಿ ಮಹಿಳೆಯರಿಗೆ ಅನ್ಯಾಯ ಮಾಡುವಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಯಾಕಂದರೆ ನೀವು ಬಸ್ ಚಾರ್ಜ್ ಫ್ರೀ ಮಾಡ್ತೀನಂದಿರಿ, ಹೆಣ್ಣು ಮಕ್ಕಳಿಗೆ ಬಸ್ ಚಾರ್ಜ್ ಫ್ರೀ ಇಟ್ಟಿರಿ, ಗಂಡು ಮಕ್ಕಳಿಗೆ ಬಸ್ ಚಾರ್ಜ್ ಜಾಸ್ತಿ ಮಾಡಿರಿ, ಈ ಕೈಲೇ ಕಿತ್ಕೊಂಡು ಈ ಕೈಲೇ ಕೊಡ್ತಾ ಇದ್ದೀರಿ. ಇದು ನ್ಯಾಯನಾ? ಮಹಿಳೆಯರಿಗೆ ಇವತ್ತು 2,000 ಕೊಡ್ತೀವಿ, 3-4 ತಿಂಗಳಿಂದ ಇವತ್ತು ಮಹಿಳೆಯರು ಬ್ಯಾಂಕ್ ಪಾಸ್ಬುಕ್ ತಗೊಂಡು ಬ್ಯಾಂಕಿಗೆ ಅಡ್ಡಾಡುವಂತ ಪರಿಸ್ಥಿತಿ ಮಾಡಿದ್ದೀರಿ. ಇದು ನ್ಯಾಯನಾ? ಹಾಲಿನ ದರ ಇವತ್ತು ಗಗನಕ್ಕೆ ಹೋಗಿದೆ. ರೈತರಿಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂದ್ರೆ ಇವತ್ತಿಗೆ ಒಂದು ಬೆಂಬಲ ಬೆಲೆ ಸೂಚಿಸಿಲ್ಲ. ರೈತರ ಬೆಳೆ ಹಾನಿಯಾಗಿ ಹೋಗಿದೆ, ರೈತರು ಬೀದಿಗೆ ಬಿದ್ದರೆ. ಇವತ್ತು ರೈತರಿಗೆ ಬೆಳೆ ಪರಿಹಾರ ಇಲ್ಲ, ವಿಮಾ ಹಣ ಇಲ್ಲ. ಆಮೇಲೆ ಗುತ್ತಿಗೆದಾರರು ಹೋದ ಮಾರ್ಚ್ನಲ್ಲಿ 2,500 ಕೋಟಿ ಬಾಕಿ ಇದ್ದಂತ ಹಣ ಇವತ್ತಿಗೆ 100 ಕೋಟಿ, 1 ಕೋಟಿ ಕೂಡ ನೀವು ಬಿಡುಗಡೆ ಮಾಡಿಲ್ಲ. ಇವತ್ತು 4,600 ಕೋಟಿ ಮಾರ್ಚ್ಗೆ ಇನ್ನೂ ಲೆಕ್ಕ ಸಿಕ್ಕಿಲ್ಲ. 4,600 ಕೋಟಿ ಇವತ್ತು ನೀವು ಸಾಲ ಇದೆ. ಇವತ್ತು ಗುತ್ತಿಗೆದಾರರು ಇವತ್ತು ಸುಸೈಡ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಸುಮಾರು ಜನ ಸುಸೈಡ್ನೂ ಆಗಿದೆ. ನೀವೇನು ಗುತ್ತಿಗೆದಾರರು ಸುಸೈಡ್ ಮಾಡ್ಕೊಳ್ಳೋದು ನೋಡ್ಬೇಕಾಗಿದೆ. ರೈತರ ಒಂದು ಕುಣಿ ಮೇಲೆ ಕುಂತು ನೀವು ರಾಜಕೀಯ ಮಾಡಬೇಕಾಗಿದೆ. ದಯವಿಟ್ಟು ನಾವು ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಮನವಿ ಮಾಡ್ತೀವಿ, ನೀವು ಇಲ್ಲಿಂದ ಬೇಗನೆ ಜಾಗ ಖಾಲಿ ಮಾಡಿ. ನಿಮಗೆ ಸರ್ಕಾರ ಮಾಡೋ ಯೋಗ್ಯತೆ ಇಲ್ಲ. ಮಾನ್ಯ ಕುಮಾರಣ್ಣವರು ಹಿಂದಕ್ಕೆ 20 ತಿಂಗಳ ರಾಜಕಾರಣ ಮಾಡಿದಲ್ಲಿ ಮುಖ್ಯಮಂತ್ರಿ ಆದಾಗ 22,000 ಕೋಟಿ ಹಣ ಬಿಡುಗಡೆ ಮಾಡಿದಲ್ಲಿ ಯಾವುದಾದ್ರೂ ಒಂದು ನಯಾ ಪೈಸೆ ಯಾವುದಾದ್ರೂ ಬೆಲೆ ಏರಿಕೆ ಮಾಡಿದಾರ? ದೇವೇಗೌಡರು ಮಾಡಿದಂತ ಕಾಲದಲ್ಲಿ ಯಾರಾದ್ರೂ ಈ ತರ ಅನ್ಯಾಯ ಮಾಡಿದಾರ? ನೀವು ಕಾಂಗ್ರೆಸ್ನಲ್ಲಿ ಭ್ರಷ್ಟ ಸರ್ಕಾರ ಲೂಟಿ ಮಾಡ್ತಾ ಇದ್ದೀರಿ. 187 ಕೋಟಿ ಇವತ್ತು SC ಘಟಕದ ಇವತ್ತು ರೈತರಿಗಾಗಿ ಇಟ್ಟಂತ ಬೋರ್ವೆಲ್ ಪಂಪ್ ಸೆಟ್ಟಿನ ಹಣ 187 ಕೋಟಿ ಲೂಟಿ ಮಾಡಿ ಅವ್ರನ್ನ ಮರೆಮಾಚುವಂತ ಕೆಲಸ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದೀರಿ. DK ಶಿವಕುಮಾರ್ ಅವ್ರನ್ನ ಅದನ್ನ ಸೇವೆ ಮಾಡ್ತಾ ಇದ್ದೀರಿ, ಅವ್ರನ್ನ ಮರೆಮಾಚ್ತಾ ಇದ್ದೀರಿ. ಇದು ನ್ಯಾಯನಾ? ದೀನ ದಲಿತರ ದುಡ್ಡು ಸಾಲವಲ್ದು, ನಿಮಗೆ ಮಹಿಳೆಯರ ದುಡ್ಡು ಸಾಲವಲ್ದು.
ಗುತ್ತಿಗೆದಾರರ ದುಡ್ಡು ಸಾಲಲ್ದು, ರೈತರ ದುಡ್ಡು ಸಾಲಲ್ದು. ನಿಮಗೆ ಎಷ್ಟಂತ ದುಡ್ಡು ತಿನ್ಲಿಕ್ಕೆ ನಿಮಗೆ ಸಾಕಾಗುತ್ತೆ ಅನ್ನೋದಂತ ಈ ನಮ್ಮ ಜನತೆಗೆ ತಿಳಿಲಾರ್ದಂಗೆ 6.5 ಕೋಟಿ ಜನ ನಿಮ್ಮ ಹೆಸರಲ್ಲೇ ಶಂಕ ಹೊಡೆಯುವಂತ ಕೆಲಸ ಆಗಿದೆ. ದಯವಿಟ್ಟು ಈ ಸರ್ಕಾರ ಇಲ್ಲಿಗೆ ಮಟಕಗೊಳಿಸಿ ಮುಂದಿನವರಿಗೆ ಅನುವು ಮಾಡಿಕೊಟ್ಟು ನೀವು ಮನೆಗೆ ಹೋಗ್ಬೇಕಂತೇಳಿ ನಾನು ಇವತ್ತು ಆಗ್ರಹಿಸ್ತಾ ಇದ್ದೀನಿ. ನಾನು ಬಸನಗೌಡ ಮಾಡಗಿ, ಬಿಜಾಪುರ ಜಿಲ್ಲಾ JDS ಅಧ್ಯಕ್ಷರು. ಪತ್ರಿಕಾಗೋಷ್ಠದ ಮುಖಾಂತರ ಈ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಳ್ಳುವುದೇನೆಂದರೆ, ಮಹಿಳೆಯರ ಹೆಸರಲ್ಲಿ ಏನು 1 ತಿಂಗಳು ಹಾಕ್ದಂಗಾಗಿ 4 ತಿಂಗಳದು ಆ ದುಡ್ಡನ್ನು ತಾವೇ ತಿನ್ಕೊಳ್ಳೋದು ಆಗಿಬಿಟ್ಟಿದ್ದಾರೆ ಇವತ್ತಿನ ದಿನ. ಯಾಕಂತಂದ್ರೆ ಏನೇ ವಿಚಾರವನ್ನು ಯಾವುದೇ ಒಂದು ಪ್ರಗತಿಪರ ಕೆಲಸ ಸ್ವತಃ MLAಗಳು ಕೇಳಿದ್ರೂ ಕೂಡ ಏನೇ ಕೇಳಿದ್ರು ಸರ್ಕಾರದಲ್ಲಿ ಬಜೆಟ್ ಇಲ್ಲ. ಯಾಕೆ ಬಜೆಟ್ ಇಲ್ಲ ಅಂತ ಕೇಳಿದ್ರೆ ನಮ್ಮ ಗ್ಯಾರಂಟಿಗಳು ಅಂತ ಹೇಳ್ತಾರೆ. ಆ ಗ್ಯಾರಂಟಿಗಳು ಬರೀ ಹೆಸರಿಗೆ ಮಾತ್ರ ಆಗಿದೆ. ಆ ಗ್ಯಾರಂಟಿಗಳು ತಾವೇ ತಿನ್ಕೊಂಡು ಈ ಸರ್ಕಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಅನ್ಯಾಯವಾಗುವಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಈ ಸರ್ಕಾರ ಬಹಳಷ್ಟು ಎಚ್ಚೆತ್ತುಕೊಳ್ಬೇಕು, ಜನಪರವಾಗಿರಬೇಕು. ಯಾಕಂದ್ರೆ ಎಲ್ಲ ಈಗ ಮಹಿಳೆಯರು ಅವರೇ ಆಗಿ ಹೇಳ್ತಾ ಇದ್ದಾರೆ, 1 ತಿಂಗಳು ಮಾಡಿದ್ದಾರೆ, 4 ತಿಂಗಳ ದಿನ ಇಲ್ಲ. ಯಾಕಂದ್ರೆ ಡೈಲಿ ಹೋಗಿ ಬರೀ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡೋದು ನಡೀತಾ ಇದ್ದಾರೆ, ಬಟ್ ಅಲ್ಲಿ ಹಣನೇ ಇಲ್ಲ. ಯಾಕಂತಂದ್ರೆ ಇದು ಮೋಸ ಮಾಡುವಂಥದ್ದು ಆಗಬಾರ್ದು ಅಂತೇಳಿ ನಾನು ಈ ಸರ್ಕಾರಕ್ಕೆ ಒಂದು ನನ್ನ ಮಹಿಳೆಯರ ಪರವಾಗಿ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ರೀ. ನನ್ನ ಹೆಸರು ಸುನೀತಾ ದೇವಾನಂದ್ ಚೌಹಾಣ್. ಏನು ಗ್ಯಾರಂಟಿ ಯೋಜನೆಗಳು ಕೊಟ್ಟಾರಲ್ರಿ, ಅದು ಫ್ರೀ ಇದು ಫ್ರೀ 2,000 ಹಾಕ್ತೀವೋ ಅಥವಾ ಬಸ್ ಫ್ರೀ ಮಾಡ್ತೀವೋ ಅಂಥೇಳಿ ಅದೆಲ್ಲ ಮೋಸನೇ ಇದೆ ರೀ ಸರ್. ಯಾರಿಗೆ ಈಗ ಈ ಡೇಟಿಗೆ ಹಾಕ್ತೀವಿ, ಈ ಟೈಮಿಗೆ ಹಾಕ್ತೀವಿ ಅಂತಾರೆ, ಆ ಡೇಟಿಗೆ 4 ತಿಂಗಳಾದರೂ ದುಡ್ಡು ಜಮಾ ಆಗಿಲ್ಲ. ಆಮೇಲೆ ಈಗ ನಮಗೆ ಫ್ರೀ ಮಾಡಿ ಗಂಡು ಮಕ್ಕಳಿಗೆ ರೇಟ್ ಜಾಸ್ತಿ ಆಗಿದ್ರಿ ಸರ್. ಆಮೇಲೆ ಕರೆಂಟ್ ಬಿಲ್ ಜಾಸ್ತಿ ಆಗಿದ್ರಿ. ಆಮೇಲೆ ಹಾಲಿನ ದರ ದಿನಕ್ಕೆ ದಿನ ಹಾಗೆ ಏರ್ಕೋತೆ ಹೊಂಟದ್ರಿ ಸರ್. ನೀರಿನ ಬಿಲ್ ಜಾಸ್ತಿ ಮಾಡ್ಯಾರ್ರಿ. ಈ ರೀತಿ ಎಲ್ಲದು. ಆಮೇಲೆ ವಿದ್ಯಾರ್ಥಿ ವೇತನ ಯಾರಿಗೂ ಬಂದಿಲ್ಲ ರೀ ಸರ್. ಈ ರೀತಿ ಹಿಂಗಾಗಿ ಈ ಸರ್ಕಾರ ಮೋಸದ ಸರ್ಕಾರ ಅದ. ಹಿಂಗಾಗಿ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಸುಜಾತಾ ಕಣ್ಬೂರ್ ಅಂತ ಹೇಳಿ JDS ಮಹಿಳಾ ಘಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಏಕಾಏಕಿ ಬಸ್ ದರ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, JDS ಪಕ್ಷಕ್ಕೆ ಬೇಕೇ ಬೇಕು. ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳೆಯರಿಗೆ ವಂಚಿಸಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, JDS ಪಕ್ಷಕ್ಕೆ ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು. JDS ಪಕ್ಷಕ್ಕೆ ಹಣ ನೀಡುತ್ತೇನೆಂದು ಹೇಳಿದ ಸರ್ಕಾರಕ್ಕೆ, ಅಕ್ಕಿ ನೀಡಿದ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಗುತ್ತಿಗೆದಾರರ ಹಣ ನೀಡದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಗುತ್ತಿಗೆದಾರರಿಗೆ ಮಾಮೋಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, SC/ST ಜನಾಂಗದ ಅನುದಾನವನ್ನು ಕಮಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, SC/ST ಜನಾಂಗದ ಅನುದಾನವನ್ನು ಕಮಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಅಧಿಕಾರಕ್ಕೆ ಬಂದು ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಯುವ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಭ್ರಷ್ಟ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಸಂಪುಟ ಸಚಿವರಿಗೆ, ಭ್ರಷ್ಟ ಕಾಂಗ್ರೆಸ್ ಸಂಪುಟ ಸಚಿವರಿಗೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.